ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದಿ. ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು, ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ. ನೀನು ಎಲ್ಲಾ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲವೇ. ಕೊನೆ ವಾಕ್ಯ ನಾವೆಲ್ಲರೂ ಸೇರಿ ಓದಿಕೊಳ್ಳೋಣ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ನಾವೆಲ್ಲರೂ ಈ ವಾಕ್ಯದ ಮೇಲೆ ಕರಗಳನ್ನು ಇಟ್ಟು ದೇವರಲ್ಲಿ ಪ್ರಾರ್ಥಿಸೋಣ. ದೇವರೇ, ನಿಮಗೆ ಸ್ತೋತ್ರ ರಾಜ. ಈ ಒಂದು 8ನೇ ಕೀರ್ತನೆಯನ್ನು ನಿಮ್ಮ ಸಮ್ಮುಖದಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ ರಾಜ. 1ರಿಂದ 9 ವಾಕ್ಯಗಳು ಸ್ವಾಮಿ, ಅದರ ವಾಕ್ಯದ ಗೂಢ ಅರ್ಥವನ್ನು ತಿಳಿದು ಅದನ್ನು ಪ್ರಕಟಣೆ ಪಡಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ನನ್ನಲ್ಲಿ ನೀವು ದೇವರ ತಾನೇ ಮಾತನಾಡಿ ರಾಜ, ಎಸಪ್ಪ ಮಾತನಾಡಿ ಅನೇಕ ಮಕ್ಕಳಿಗೆ ವಾರ್ತೆಯನ್ನು ಅರ್ಥ ಮಾಡಿಸತಕ್ಕ ಶುದ್ಧ ಕೃಪೆಯನ್ನು ಅನುಗ್ರಹಿಸಿರಿ ದೇವನೇ. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇನೆ, ಜೀವನ ಒಳ್ಳೆಯ ತಂದೆಯೇ. ನಾವೆಲ್ಲರೂ ದಯಮಾಡಿ ಕುಳಿತುಕೊಳ್ಳೋಣ. 8ನೇ ಅಧ್ಯಾಯದಲ್ಲಿ 1ರಿಂದ 9 ವಾಕ್ಯಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಮೊದಲನೇ ವಾಕ್ಯ ಹೇಳ್ತದೆ, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆ ಉಳ್ಳದ್ದು. ಭೂಲೋಕದಲ್ಲಿ ಎಷ್ಟೋ ಮಹಿಮೆ ಉಳ್ಳದ್ದು. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಟಪಡಿಸಿದ್ದಿ, ಪ್ರಕಾಶ ಮಾಡಿದ್ದಿ ಅಂತ ಹೇಳಿ ಯೇಸು ಈ ಭೂಮಿಯಲ್ಲಿ ಮಾಡಿದಂತ ಅನೇಕ ಅದ್ಭುತ ಕಾರ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಅದರಲ್ಲಿ ಯೇಸು ಮಾಡಿದಂತಹ ಸೂಚಕ ಕಾರ್ಯ ಏನೆಂದರೆ, ಯೆಹೋವನ ಸುವಾರ್ತೆ 2ನೇ ಅಧ್ಯಾಯ 11ರಲ್ಲಿ ಬರೆಯಲ್ಪಟ್ಟಿದೆ. ಗಲಿಲಾಯದ ಕಾನಾ ಊರಿನಲ್ಲಿ ಯೇಸು ನೀರನ್ನ ದ್ರಾಕ್ಷಾರಸವನ್ನಾಗಿ ಮಾಡಲ್ಪಟ್ಟಿದ್ದು. ಇದು ಯೇಸು ಮಾಡಿದ ಮೊದಲನೇ ಸೂಚಕ ಕಾರ್ಯ. ದೇವರು ಯಾಕೆ ಈ ರೀತಿ ಸೂಚಕ ಕಾರ್ಯಗಳನ್ನು ಮಾಡ್ತಾನೆ ಅಂತಂದ್ರೆ, ಅನೇಕ ಮಕ್ಕಳಿಗೆ, ರಕ್ಷಣೆ ಹೊಂದದ ಮಕ್ಕಳಿಗೆ ಇದು ಮಾದರಿಯಾಗಿ ಕಾಣಲ್ಪಡಲು ಈ ಒಂದು ಸಾಕ್ಷಿಯನ್ನ ನಮ್ಮ ಮುಂದೆ ತೋರ್ಪಡಿಸ್ತಾರೆ. 2ನೇದಾಗಿ ಕುರುಡರಿಗೆ ಕಣ್ಣು ಕೊಟ್ಟದ್ದು. ಇದು ಕೂಡ ನಮ್ಮ ಸತ್ಯವೇದದಲ್ಲಿ ನಾವು ನೋಡಬಹುದಾಗಿದೆ. ಅದೇ ರೀತಿ ಕುಂಟರನ್ನ ಸ್ವಸ್ಥತೆ ಮಾಡಿದ್ದು, ಕುಂಟರಿಗೆ ಕಾಲು ಕೊಟ್ಟದಾಗಿರ್ಬೋದು, ಕುರುಡರಿಗೆ ಕಣ್ಣು ಬಂದದ್ದಾಗಿರ್ಬೋದು, ಮತ್ತು ಯೇಸು ಸತ್ತವರೊಳಗಿಂದ ಬದುಕಿಸಿದ್ದು ಉದಾಹರಣೆಯನ್ನು ಕೂಡ ನಾವು ಸತ್ಯವೇದದಲ್ಲಿ ನೋಡಬಹುದು. ಅದೇ ರೀತಿ 5ನೇದಾಗಿ ರಕ್ತ ಕುಸುಮಲದಿಂದ ಬಳಲ್ತಿದ್ದಂತಹ ಒಬ್ಬ ಸ್ತ್ರೀಯನ್ನ ಗುಣಪಡಿಸುವುದು ಕೂಡ ಅದೇ ಯೇಸು ಕ್ರಿಸ್ತನೇ. ಜೊತೆಗೆ ಕುಷ್ಠರೋಗಿಯನ್ನ ಈ ಲೋಕದಲ್ಲಿ ವಾಸಿ ಮಾಡಕ್ಕಾಗದೇ ಇರುವಂತ ಒಂದು ಕಾಯಿಲೆ ಅಂತಂದ್ರೆ ಈಗ ಒಂದು ಕುಷ್ಠ ಕಾಯಿಲೆ ಬಹಳ ಹೀನವಾಗಿ ಕಾಡ್ತಿತ್ತು ಆಗಿನ ಕಾಲದಲ್ಲಿ. ಯಾರ ಕೈಯಿಂದನೂ ವಾಸಿ ಮಾಡಕ್ಕಾಗದೇ ಇರುವಂತ ಕಾಯಿಲೆಯನ್ನ ಯೇಸು ಕ್ರಿಸ್ತನು ವಾಸಿ ಮಾಡಿ ನಮ್ಗೆಲ್ರಿಗೂ ಒಂದು ಮಾದರಿಯಾಗಿ, ಒಂದು ದೇವರಾಗಿ ನಮ್ಗೆ ಕಾಣಿಸ್ಪಟ್ರು. ಅದೇ ರೀತಿ ಯೇಸು 5,000 ಜನರಿಗೆ ಉಣಪಡಿಸಿದ್ದು, 5,000 ಜನರಿಗೆ ಊಟ ಮಾಡಿಸಿದ್ದು, ಇದು ಕೂಡ ನಾವು ಕೇಳಲ್ಪಟ್ಟಿದ್ದೀವಿ. ಜೊತೆಗೆ ಮೂಕನನ್ನು ಕೂಡ ಮಾತು ಬರುವಂತೆ ಮಾಡಿದ್ದು ಇದೇ ಯೇಸು ಕ್ರಿಸ್ತನೇ. ಇದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನ, ಈ ಭೂಲೋಕದಲ್ಲಿ ಮಾಡಿದಂತ ಒಂದೊಂದು ಕಾರ್ಯಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಬರ್ತಾನೆ ಇರುತ್ತೆ. ಅಷ್ಟು ಅದ್ಭುತ ಕಾರ್ಯಗಳನ್ನ ಯೇಸು ಈ ಭೂಲೋಕದಲ್ಲಿ ಮಾಡಿದ್ದಾನೆ. ಹಾಗಾಗಿ 1ನೇ ವಾಕ್ಯ, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ಇವತ್ತು ನಿಮ್ಮ ಜೀವಿತದಲ್ಲೂ ಕೂಡ ಯೇಸು ಎಷ್ಟೋ ಸಾಕ್ಷಿಯನ್ನ ಎಬ್ಬಿಸಿದ್ದಾನೆ. ಇವತ್ತು ನೀವೆಲ್ಲರೂ ಆಲಯಕ್ಕೆ ಬಂದು ದೇವರನ್ನ ಸ್ತುತಿಸ್ತಿದ್ದೀವಿ, ಕೃತಜ್ಞತಾ ಸ್ತುತಿಗಳನ್ನ ಸಮರ್ಪಿಸುತ್ತಿದ್ದೇವೆ ಅಂದ್ರೆ ದೇವರು ಮಾಡಿದಂತ ಆ ಒಂದು ಅದ್ಭುತ ಕಾರ್ಯಗಳೇ ಇವತ್ತು ನಮ್ಮ ಕಾಲುಗಳು ಆಲಯಕ್ಕೆ ಬರುವಂತೆ ಮಾಡಲ್ಪಟ್ಟಿದೆ. ಇಲ್ಲಿ ಬಂದಂತ ಪ್ರತಿಯೊಬ್ಬರ ಜೀವಿತದಲ್ಲೂ ದೇವರೇನ್ ಮಾಡಿದ್ದಾನೆ, ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾನೆ.
ಮಾಡಿಲ್ದೇ ಇದ್ರೆ ಖಂಡಿತ ನಾವು ದೇವರನ್ನ ಅರಿತುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ದೇವ್ರನ್ನ ಅರ್ಥಕೊಂಡಿದೀವಿ ಅಂದ್ರೆ ಕಾರಣ ಒಂದೇ, ದೇವ್ರು ನಮ್ಮ ಲೈಫಲ್ಲಿ ಯಾವುದೋ ಒಂದು ಅರ್ಥವನ್ನ ಸೃಷ್ಟಿ ಮಾಡಿದ್ದಾರೆ. ಅದರಿಂದ ನಾವೆಲ್ಲರೂ ಯಾರು ಹುಟ್ಟು ಕ್ರಿಶ್ಚಿಯನ್ಸ್ ಇಲ್ಲ. ನಾನಂತೂ ಹುಟ್ಟದಾಗಿಂದ ಕ್ರಿಶ್ಚಿಯನ್ಸ್ ಅಂತೂ ಅಲ್ಲ. ನಾನು ಎಷ್ಟೋ ಕಲ್ಲು ಮೂರ್ತಿಗಳಿಂದ ಮಾಡಲ್ಪಟ್ಟಂತ ಕಲ್ಲು ಬಂಡೆಗಳಿಗೆ ನಮಸ್ಕರಿಸಿದವಳೆ. ನಾನು ಕೂಡ ತಂದೆ ತಾಯಿ ಮಾಡಿದ್ದನ್ನೇ ನಾನು ಮಾಡಿದೆ. ಅದರ ಮೀನಿಂಗ್ ಇಲ್ಲ, ಯಾವುದೇ ಅರ್ಥ ಇಲ್ಲ, ಯಾವುದೇ ಅದ್ಭುತ ಕಾರ್ಯಗಳನ್ನ ನಾನಂತೂ ನೋಡಿಲ್ಲ. ಅರಕೆಗಳು, ಎಷ್ಟೋ ಬೆಟ್ಟದ ಮೇಲಿರುವಂಥ ದೇವಸ್ಥಾನಗಳಿಗೆ ಚಪ್ಪಲಿ ಇಲ್ದಿರೋ ಕಾಲ್ ಮೂಲಕ ನಡೆದು ಪ್ರಯಾಸ ಪಟ್ಟು ಮೈಕೈಯೆಲ್ಲ ನೋಯಿಸ್ಕೊಂಡು ದುಡ್ಡೆಲ್ಲ ಖರ್ಚು ಮಾಡಿ ಎಷ್ಟು ಪ್ರಯಾಸ ಪಟ್ಟರು ನಮ್ಮ ಲೈಫಲ್ಲಿ ಯಾವ ಡಿಫ್ರೆನ್ಸು ಆಗಲಿಲ್ಲ. ಆದರೆ ದೇವ್ರು ನಮ್ಮ ಲೈಫಲ್ಲಿ ಬಂದ ಮೇಲೆ ಆಗಿದ್ದು ಒಂದು ಡಿಫ್ರೆನ್ಸು. ಇವತ್ತು ಇದುವರೆಗೂ ಕ್ರಿಸ್ತನ ಜೀವಿತದಲ್ಲಿ ನಾವು ಕೃತಜ್ಞತೆಯನ್ನು ಸಲ್ಲಿಸುವವರಾಗಿದ್ದೇವೆ ಅಂದರೆ ಅದು ಯೇಸು ಮಾಡಿದ ಅದ್ಭುತ ಕಾರ್ಯ. ಆಗಿನ ಕಾಲದಲ್ಲಿ ಕುರುಡರಿಗೆ ಕಣ್ಣು ಬಂದಿದ್ದು, ಕುಂಟರಿಗೆ ಕಾಲು ಬಂದಿದ್ದು ನಾವು ನೋಡಲಿಲ್ಲ, ಬಟ್ ಕೇಳಿದ್ದೀವಿ ಸತ್ಯವೇದದಲ್ಲಿ. ಆದರೆ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ನಮ್ಮ ಲೈಫಲ್ಲಿ ಎಷ್ಟೋ ಕಾರ್ಯಗಳನ್ನು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಕೂಡ ಮುಂದೆ. ಹಾಗಾಗಿ ಭೂಲೋಕದಲ್ಲಿ ದೇವರ ಮಹಿಮೆ ಬಹಳ ಅಪಾರವಾದದ್ದು ಅಂತ ಹೇಳಿ ಈ 1ನೇ ವಾಕ್ಯ ಹೇಳುತ್ತದೆ. 2ನೇದು, ನಿನಗೆ ವಿರೋಧವಾಗಿ ನಿಂತು ಮುಯಿ ತೀರಿಸುವ ವೈರಿಗಳನ್ನ ಬಾಯಿ ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟು ಮಾಡುವಂತೆ ಮಾಡಿದ್ದೀನಿ. ಸತ್ಯವೇದದಲ್ಲಿ ಇದೆ, ಎಷ್ಟೋ ಸಾಕ್ಷಿಗಳು ಈ ರೀತಿ ಇದೆ. ಅದರಲ್ಲಿ ಮೊದಲನೇ ಒಂದು ಸಾಕ್ಷಿಯನ್ನು ನಾನು ಹೇಳೋದಾದ್ರೆ ದಾವಿದ ಕುಮಾರ 1 ಸಾಮುವೇಲಲ್ಲಿ ಬರೆದಿದೆ ಪುಸ್ತಕ. 1 ಸಾಮುವೇಲ್ 17ನೇ ಅಧ್ಯಾಯ 41ರಿಂದ 52ನೇ ವಾಕ್ಯ. ಇದನ್ನು ನೀವು ಮನೆಯಲ್ಲಿ ಹೋಗಿ ನೋಡೋದಾದ್ರೆ ಖಂಡಿತವಾಗಿ ಇದರಲ್ಲಿ ದಾವಿದ ಕುಮಾರ ಹೇಗೆ ಫಿಲಿಷ್ಟರ ವಿರುದ್ಧವಾಗಿ ಹೋರಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ದಾವಿದನು ಬಾಲಕನಾಗಿದ್ದಾಗ ಫಿಲಿಷ್ಟರ ಪಾಳೆಯದಿಂದ ಗತ್ ಊರಿನವನಾದ ಗೋಲ್ಯಾತ್ಯನೆಂಬ ಒಬ್ಬ ರಣಶೂರನನ್ನು ಹೊಡೆದು ಜಯಿಸಿದ್ದು. ಈ ಒಂದು ಘಟನೆಯನ್ನ ನಾವು 1 ಸಾಮುವೇಲ್ ಪುಸ್ತಕದಲ್ಲಿ ನಾವು ಓದ್ಬೋದು. ಅದರಲ್ಲಿ ಫಿಲಿಷ್ಟರು ಎಷ್ಟು ರಣಶೂರರಾಗಿದ್ದಾರೆ ಅಂದ್ರೆ ಅವ್ರ ಹತ್ರ ಇಲ್ದೇ ಇರುವಂತ ಆಯುಧಗಳಿರ್ಲಿಲ್ಲ. ಯಾರ ಹತ್ರ? ದಾವಿದ ಕುಮಾರನ ಹತ್ರ ಇರಲಿಲ್ಲ. ಅವನೊಬ್ಬ ಚಿಕ್ಕ ಕಿರಿಯ ಮಗನು. 4 ಜನ ಮಕ್ಕಳಿರ್ತಾರೆ, ಅದರಲ್ಲಿ ಕಿರಿಯ ಮಗನಾಗಿರ್ತಾನೆ ದಾವಿದ ಕುಮಾರ. ಆತನಲ್ಲಿ ಏನೂ ಆಯುಧಗಳಿರ್ಲಿಲ್ಲ. ಅವ್ರ ಅಪೋಸಿಟ್ ಬರುವಂತ ಫಿಲಿಷ್ಟರು ಏನಾಗಿರ್ತಾರೆ, ಬಹಳಷ್ಟು ಬಲಿಷ್ಠರಾಗಿರ್ತಾರೆ. ಅವ್ರ ಹತ್ರ ಇರುವಂತ ಖಡ್ಗ ಆಯುಧಗಳು ದಾವಿದ ಕುಮಾರನ ಹತ್ರ ಇರ್ಲಿಲ್ಲ. ಕೇವಲ ಒಂದು ಕಲ್ಲು, ಒಂದು ಕವಡೆಗಳನ್ನ ಹಿಡಿದು ತಲೆಗೆ ಒಡೆದು ಉರುಳಿಸಿ ಜಯವನ್ನ ಹೊಂದಿಕೊಡ್ತಾನೆ ದಾವಿದ ಕುಮಾರ. ಸೊ ಈ ರೀತಿ ಬಾಲಕರನ್ನು ಮತ್ತು ಮೊಲೆಕೂಸುಗಳನ್ನ ಬಲವಾದ ಸಾಕ್ಷಿಯನ್ನು ದೇವರ ವಿರುದ್ಧವಾಗಿ, ಸೇನಾಧೀಶ್ವರನಾದ ಯೆಹೋವನ ವಿರುದ್ಧವಾಗಿ ಎದ್ದಂತ ಆ ಫಿಲಿಷ್ಟರನ್ನ ಒಡೆದೋಡಿಸಿದಂತ ಘಟನೆಯನ್ನ ದಾವಿದನ ಜೀವಿತದಲ್ಲಿ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಮನುಷ್ಯನು 3ನೇ ವಾಕ್ಯ, ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಏಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು? ಮನುಷ್ಯನನ್ನು ಯಾಕೆ ಅಷ್ಟು ಕೇರ್ ಮಾಡ್ತಾರೆ ದೇವರು, ಅಷ್ಟು ಯಾಕೆ ಇಷ್ಟಪಟ್ಟು ರೂಪಿಸಿದ್ದಾನೆ? ಖಂಡಿತ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇಬ್ರಿಯರ ಪುಸ್ತಕ 2ನೇ ಅಧ್ಯಾಯ 6ರಿಂದ 8. ಯಾರಾದ್ರೂ ಕನ್ನಡದಲ್ಲಿ ಓದಿದ್ರೆ ಬಹಳ ಉತ್ತಮ. ಇಬ್ರಿಯರ ಪುಸ್ತಕ 2ನೇ ಅಧ್ಯಾಯ 6ರಿಂದ 8. ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ಎಲ್ಲವನ್ನೂ ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದೆಯಲ್ಲವೇ ಎಂದು ಸ್ಪಷ್ಟವಾಗಿ ಹೇಳಿದನು. ದೇವರು ಕ್ಲಿಯರ್ ಆಗಿ ಹೇಳ್ತಾನೆ ಇಬ್ರಿಯರ ಪುಸ್ತಕದಲ್ಲಿ, ನಿನ್ನ ಪಾದದ ಬಳಿ ಎಲ್ಲವನ್ನೂ ನಿನಗೆ ಅಧೀನವಾಗಿ ಕೊಟ್ಟಿದ್ದೇನೆ. ಆಕಾಶ ಮಂಡಲದಲ್ಲಿ ಈ ಭೂಮಿ ಮೇಲೆ ಸೃಷ್ಟಿ ಮಾಡಿದಂತ ಪ್ರತಿಯೊಂದು ಕುರಿ ದನಗಳನ್ನು ನೀವು 7ನೇ ವಾಕ್ಯ ಓದ್ಬೋದು. ನೀನು ಎಲ್ಲಾ ಕುರಿದನಗಳನ್ನು ಮಾತ್ರವೇ ಅಲ್ಲದೆ
ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳು. ಇದೇ ರೀತಿ ಆದಿಕಾಂಡ ಪುಸ್ತಕದಲ್ಲೂ ಇದೆ 1ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ನೋಡ್ಬೋದು. ಇದೇ ರೀತಿ ದೇವರು ಸಮಸ್ತವನ್ನು ಉಂಟು ಮಾಡಿ ದೇವರಿಗೆ ಅಧೀನನಾಗಿ ಕೊಟ್ಟ. ಅಂದ್ರೆ ದೇವರು ಎಷ್ಟು ನಮ್ಮನ್ನ ಪ್ರೀತಿಸ್ತಿದ್ದಾನೆ ಅನ್ನೋದನ್ನ ನಾವು ಇದರಲ್ಲಿ ನೋಡ್ಬೋದು. ದೇವರು ಎಲ್ಲವನ್ನೂ ನಮಗೆ ಕೊಟ್ಟಿದ್ದಾನೆ, ಯಾವ ಕೊರತೆನೂ ಮಾಡಿಲ್ಲ. ಆದ್ರೂ ಕೂಡ ದೇವ್ರು ನನಗೆ ಯಾಕೆ ಈ ರೀತಿ ಇಟ್ಟಿದ್ಯಾ ಅಂತ ಕೇಳೋರೇ ಜಾಸ್ತಿ. ದೇವ್ರು ಎಲ್ಲವನ್ನೂ ನಮಗೆ ಕೊಟ್ಟಿದ್ದಾನೆ, ಆದ್ರೂ ವಾಪಸ್ ಏನ್ ಕೇಳ್ತೀವಿ? ದೇವ್ರೆ ನೀವು ಏನು ಮಾಡಿಲ್ಲ ನನಗೆ ಅಂತ ಹೇಳ್ತೀವಿ. ಅದು ತಪ್ಪು. ದೇವ್ರು ಎಲ್ಲವನ್ನೂ ನಮಗೆ ಕೊಟ್ಟಿದ್ದಾನೆ, ಹೇಗೆ ಅದನ್ನು ಉಪಯೋಗಿಸ್ಬೇಕು ಅನ್ನೋಂಥ ಜ್ಞಾನ ನಮಗೆ ಬೇಕು. ನಾವು ದೇವರಲ್ಲಿ ಕೇಳ್ಕೋಬೇಕಾಗಿರೋದಿಷ್ಟೇ, ದೇವ್ರೆ ಎಲ್ಲ ನನಗೆ ಕೊಟ್ಟಿದ್ದೀರಾ, ಆದ್ರೆ ಇದನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋಂಥ ಜ್ಞಾನ ನನಗೆ ಕೊಡಿ ದೇವ್ರೆ ಅಂತ ನಾವು ಕೇಳ್ಕೋಬೇಕು. ಅದೊಂದೇ. ನಂತರ ನಮ್ಮ ಕರ್ತನಾದ ಕೊನೆ ವಾಕ್ಯ ಅದೇ ಹೇಳುತ್ತೆ, ಮತ್ತೆ ಒಂದನೇ ವಾಕ್ಯವನ್ನೇ ಮತ್ತೆ ರಿಪೀಟ್ ಮಾಡುತ್ತೆ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ಖಂಡಿತವಾಗ್ಲೂ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ದೇವರು ಮಾಡಿದಂತ ಒಂದೊಂದು ಕಾರ್ಯಗಳು ಬರೆಯಲ್ಪಟ್ಟಿದೆ. ನಮ್ಮ ಜೀವಿತದಲ್ಲಿ ಈ ಭೂಲೋಕದಲ್ಲಿ ಆಲ್ರೆಡಿ ಸೃಷ್ಟಿಯಾಗಿರುವಂತದ್ರಲ್ಲಿ ಮುಂದೆ ಸೃಷ್ಟಿ ಮಾಡುವುದರಲ್ಲಿ ಕೂಡ ದೇವರು ಮಹಿಮೆ ಉಳ್ಳವರಾಗಿದ್ದಾರೆ ಅಂತ ಹೇಳಿ ಈ ವಾಕ್ಯದಲ್ಲಿ ನಾವು ನೋಡ್ಕೋಬಹುದು. ಸೊ ಹಾಗಾಗಿ ನಾವೆಲ್ಲರೂ ಕಣ್ಣನ್ನು ಮುಚ್ಚಿ ದೇವರು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿಯೂ ಪ್ರಾರ್ಥಿಸೋಣ. ದೇವರೇ ನಿಮಗೆ ಸ್ತೋತ್ರ ರಾಜ. ನಮ್ಮ ಜೀವಿತದಲ್ಲಿ ಎಣಿಸಲಾರದಂತ ಅದ್ಭುತ ಕಾರ್ಯಗಳನ್ನು ದೇವರು ಒಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಅದು ಒಳ್ಳೆಯದೇ ಎಂದು ಸೃಷ್ಟಿ ಮಾಡಿರೋಲಾಗಿ ಕರ್ತನೆ, ನಾವು ಅದೇ ಪ್ರಕಾರವಾಗಿ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳುವಂತ ಮಕ್ಕಳಾಗಿ ನಾವು ಮಾರ್ಪಡಬೇಕು ಸ್ವಾಮಿ. ನಮ್ಮ ಜೀವಿತದಲ್ಲಿ ಮಾಡಿರುವಂತ ಒಂದೊಂದು ಕೆಲಸ ಕಾರ್ಯಗಳನ್ನು ನೆನೆಸಿ ಕೃತಜ್ಞತಾ ಪೂರ್ವಕವಾಗಿ ನಿಮ್ಮನ್ನು ಸ್ತುತಿಸಿ ಸಮರ್ಪಕ ಯಜ್ಞಗಳನ್ನು ಸಲ್ಲಿಸುವಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ ರಾಜ. ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಇಟ್ಟಿರುವಂತ ದೇವರು ಸ್ವಾಮಿ, ಬಹಳ ಹೆಚ್ಚಾಗಿ ಪ್ರೀತಿಸುವಂತ ದೇವರಾಗಿದ್ದೀರ ರಾಜ. ಅಂದು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಇಂದು ನಮ್ಮ ದೇವರಾಗಿದ್ದಾರೆ ಸ್ವಾಮಿ. ಅಂದು ಮಾಡಿದ ಅದ್ಭುತ ಕಾರ್ಯಗಳು ಇಂದೂ ಕೂಡ ಮಾಡುವಂತ ದೇವರಾಗಿದ್ದಾರೆ ಸ್ವಾಮಿ. ದಯಮಾಡಿ ಕರ್ತನೆ, ನಿಮ್ಮ ಅದ್ಭುತ ಕಾರ್ಯಗಳನ್ನು ಹೊಂದಿಕೊಳ್ಳತಕ್ಕ ಶುದ್ಧ ಮನಸ್ಸುಳ್ಳವರಾಗಿ ರಾಜ, ನಿರ್ಮಲ ಮನಸ್ಸುಳ್ಳವರಾಗಿ ಕರ್ತನೆ ನಮ್ಮನ್ನು ಮಾರ್ಪಡಿಸಿರಿ ರಾಜ. ದೇವರೇ, ಮನುಷ್ಯ ಒಳ್ಳೆಯವನೇ, ಅವರಲ್ಲಿರುವಂತಹ ಆಲೋಚನೆಗಳು ಕೆಟ್ಟದಾಗಿದೆ ಕರ್ತನೆ. ಯೇಸುವೆ, ನಮ್ಮ ಆಲೋಚನೆ ನಿಮ್ಮ ಆಲೋಚನೆ ಅಲ್ಲ ಕರ್ತನೆ, ನಮ್ಮ ಜ್ಞಾನ ನಿಮ್ಮ ಜ್ಞಾನವಲ್ಲ ಕರ್ತನೆ, ನಿಮ್ಮದು ಅದೋ ಲೋಕದಿಂದ ಕರ್ತನೆ. ಇಡೀ ಆಕಾಶ ಮಂಡಲವನ್ನು, ಸರ್ವ ಮಂಡಲವನ್ನು, ಸೂರ್ಯ ಚಂದ್ರ ನಕ್ಷತ್ರವನ್ನು ಸೃಷ್ಟಿ ಮಾಡಿದಂತ ದೇವರು ಸ್ವಾಮಿ, ಮನುಷ್ಯನನ್ನು ಸೃಷ್ಟಿಸಿ ಒಳ್ಳೆಯದೇ ಎಂದು ಎಸಪ್ಪ ನೀವು ಕರೆದಾಗ ಕರ್ತನೆ, ಅದನ್ನ ಆ ಒಂದು ಮಾನ ಮಹಿಮೆಯನ್ನು ಕಾಣತಕ್ಕ ಶುದ್ಧ ಕೃಪೆಯನ್ನು ಅನುಗ್ರಹಿಸಿರಿ ಕರ್ತನೆ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ನಿಮ್ಮ ಪಾದದ ಬಳಿ ಸಮರ್ಪಿಸುತ್ತಾ ಯೇಸುವೆ ನಿಮ್ಮ ನಾಮದಲ್ಲಿ ಬೇಡುತ್ತಿದ್ದೇನೆ, ಜೀವವುಳ್ಳ ಒಳ್ಳೆಯ ತಂದೆಯೇ, ಆಮೆನ್.